ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅದೇಸ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನಿವತ್ತು ಡೈಲಿ ವ್ಲಾಗ್ನ ಮಾಡ್ತಾಯಿದ್ದೀನಿ. ನಾನಿವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಂಡ್ ಫಸ್ಟ್ ನಾನು ಕಿಚನ್ ಮೇಕ್ ಓವರ್ ಮಾಡಿ ಆದಮೇಲೆ ಫಸ್ಟ್ ವಿಡಿಯೋ ಇದು ಅಂತಲೇ ಹೇಳ್ಬೋದು. ಸೊ ಕಿಚನ್ ಟೂರ್ನ ಮಾಡಿಲ್ಲ ಯಾಕೆ ಅಂತಂದೇಳಿ ತುಂಬ ಜನ ಕೇಳ್ತಾ ಇದ್ದರು. ಸೊ ಕಿಚನ್ ಟೂರ್ನ ಸ್ವಲ್ಪ ದಿನ ಬಿಟ್ಟು ಆದಮೇಲೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1 ವೀಕ್ ಆರ್ 2 ವೀಕ್ಸ್ ಆದಮೇಲೆ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ನಂದು ಅನ್ನ ಬೇಳೆ ಸಾಂಬಾರು ನಾನು ಮಾಡಿದ್ದೆ. ಬಟ್ ಅಮ್ಮಗೆ ಮತ್ತು ಮಯ್ಯುಗೆ ಇಬ್ರಿಗೂ ಊಟ ರೆಡಿ ಮಾಡೋಣ ಅಂತಂದೇಳಿ ಸೊ ಬೇಳೆ ಸಾಂಬಾರನ್ನ ಮಾಡ್ಕೊಳ್ಳೋಣ. ಅವರಿಗೆ ಸಪ್ರೇಟಾಗಿ ಮಾಡಬೇಕಲ್ವ. ನಾನು ಬೇಳೆ ಸಾಂಬಾರು ಕಟ್ಟನ್ನು ತೆಗೆಯೋದೇ ಮರೆತುಬಿಟ್ಟಿದ್ದೆ. ಸೊ ಅದಕ್ಕೆ ಅವರಿಗೆ ಸಪ್ರೇಟಾಗಿ ಬೇಳೆ ಟೊಮೊಟೊ ಏನದು ಎಣ್ಣೆ ಉಪ್ಪು ಅರಿಶಿನ ಎಲ್ಲ ಹಾಕಿ ಬಾಯ್ಲ್ ಮಾಡೋಕ್ಕೆ ಇಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಅನ್ನಕ್ಕೆ ಬಿಸಿ ಅನ್ನಕ್ಕೆ ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ತುಪ್ಪ ಮಿಕ್ಸ್ ಮಾಡಿಕೊಂಡು ನಾನು ತೊಗೊಂಡು ಬಂದೆ. ಆ್ಯಂಡ್ ಮಯ್ಯೂ ಕೂಡ ಮಲಗಿದ್ದ, ಅಮ್ಮನೂ ಕೂಡ ಮಲಗಿದ್ಲು. ಇಬ್ಬರೂ ಎದ್ದೇಳಿಸಿ ಅಮ್ಮು ಎದ್ದಿದ ತಕ್ಷಣ ಫುಲ್ ಆ್ಯಕ್ಟಿವ್, ಮಯ್ಯೂ ಕೂಡ ಎದ್ದಿದ ತಕ್ಷಣ ಫುಲ್ ಆ್ಯಕ್ಟಿವ್ ಆಗಿರ್ತಾನೆ. ಸೊ ಇಬ್ಬರಿಗೂ ಊಟ ಮಾಡಿಸ್ಲಿಕ್ಕೆ ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ನನ್ನ ಜನ್ಮ ಜಾಲಾಡಿಸ್ಬಿಡ್ತಾರೆ ಇಬ್ರಿಗೂ ಊಟ ಮಾಡಿಸೋದು ಮುಗಿಯೋ ಅಷ್ಟರಲ್ಲಿ. ನನಗಂತೂ ಸಾಕಾಗಿ ಹೋಗ್ಬಿಡುತ್ತೆ ಇಬ್ರಿಗೂ ಊಟ ಮಾಡಿಸೋ ಅಷ್ಟರಲ್ಲಿ. ಆ್ಯಂಡ್ ಅವ್ರ ಪಪ್ಪ ಬೆಳಗ್ಗೆ ಮಯ್ಯುಗೆ ತಿಂಡಿ ತಿನ್ನಿಸ್ತಾರೆ. ಬಟ್ ಅಮ್ಮದು 3 ಟೈಮ್ಸ್ ಊಟನೂ ನನ್ನದೇ ಆಗಿರುತ್ತೆ ಮಾಡಿಸೋದು. ಅವಳು ಕೂಡ ಆಟಾಡ್ಕೋತಾ ತಿಂತಾಯಿದ್ಲು. ಅವಳು ಇವಾಗ ಎದ್ದು ನಿಂತ್ಕೊಳ್ಳೋದು ಕಲ್ತ್ಬಿಟ್ಟಿದ್ದಾಳೆ. ಸೊ ಮಕ್ಕಳು ಎಷ್ಟು ಬೇಗ ಬೆಳೀತಾರೆ ಅಂತಲೇ ಗೊತ್ತಾಗಲ್ಲ. ಸೊ ತುಂಬಾ ಬೇಗ ಬೆಳೆದ್ಬಿಡ್ತಾರೆ. ನಮ್ಮ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಹೈಪರ್ ಫಾಸ್ಟ್ ಇದ್ದಾಳೆ. ಬೇಗನೆ ಡೆವಲಪ್ ಆಗ್ತಾ ಇದ್ದಾಳೆ. ಆ್ಯಂಡ್ ಅವಳಿಗೂ ಕೂಡ ಸ್ವಲ್ಪ ಹುಷಾರಿದ್ದಿಲ್ಲ, ಜ್ವರ ಕೂಡ ಬಂದಿತ್ತು. ಸೊ ಅದಕ್ಕೆ ನಾನು ಬೇಗ ವಿಡಿಯೋ ಮಾಡೋಕ್ಕಾಗಲಿಲ್ಲ, ನಾನು ಲೇಟ್ ಆಯಿತು. ಆ್ಯಂಡ್ ಅವಳು ಈ ಥರ ಒಂದು ಮೂತಿನ ಮಾಡೋದು ಕಲ್ತ್ಬಿಟ್ಟಿದ್ದಾಳೆ. ಯಾವಾಗಲೂ ಏನಾದರೂ ಮಾತಾಡ್ಸಿದ ತಕ್ಷಣವೇ ಆ ಥರ ಮೂತಿ ಮಾಡಿಬಿಡ್ತಾಳೆ. ಆ್ಯಂಡ್ ಅದು ನಗುನೋ ಅಥವಾ ಏನೋ ಹಣಗ್ಸೋ ಥರನೋ ಇಮಿಟೇಟ್ ಮಾಡೋ ಥರನೋ ಗೊತ್ತಿಲ್ಲ. ಬಟ್ ಆದರೆ ಮಧ್ಯಾಹ್ನ ಅಷ್ಟೊತ್ತಿಗೆ ಊಟ ಎಲ್ಲ ಮುಗಿಸಿ ಸಂಜೆ ಹಾಗೆ ಅಮ್ಮ ಕೂಡ ಬಂದಿದ್ದರು. ಅಮ್ಮ ಮಲಗಿದ್ರು ಅಂತಂದೇಳಿ ನಾನು ಆ ಹುಡುಗ್ರನ್ನ ಇಬ್ಬರೂ ಹೊರ್ಗಡೆ ಆಟಾಡಿಸ್ತಾ ಇದ್ದೆ. ಹೊರಗಡೆ ಇವಳಿಗೆ ವಾಕರ್ದು ನಾನು ವಿಡಿಯೋ ತೊಗೊಂಡಿದ್ದಿಲ್ಲ. ಸೊ ಅದಕ್ಕೆ ಇದು ಹೊಸ ವಾಕರ್ನ ನಾನು ತರಿಸಿದ್ದೆ ನಾನು ಆನ್ಲೈನಿಂದ ಫ್ಲಿಪ್ಕಾರ್ಟಲ್ಲಿ. ನಿಮಗೇನಾದರೂ ಲಿಂಕ್ ಬೇಕು ಅಂತ ಅಂದರೆ ಕಮೆಂಟಲ್ಲಿ ನನಗೆ ತಿಳಿಸಿ. ಸೊ ನಾನು ಖಂಡಿತವಾಗ್ಲೂ ಲಿಂಕ್ನ ಕೊಡ್ತೀನಿ. ವಾಕರ್ನ ತಂದು 1 ವೀಕ್ ಏನೋ ಆಯಿತು, 1 ವೀಕ 15 ಡೇಸ್ 15 ಡೇಸ್ ಏನೋ ಆಯಿತು. ಬಟ್ ಅವಳು ಜಾಸ್ತಿ ಆಟನೇ ಆಡ್ತಾಯಿಲ್ಲ ಅದರಲ್ಲಿ. ಅವಳಿಗೆ ಏನು ಅಂದರೆ ನನ್ನ ಕೈ ರೂಢಿನೇ ಆಗಿಬಿಟ್ಟಿದೆ. ಸೊ ಅದಕ್ಕೆ ಅವಳು ಅದರಲ್ಲಿ ಆಟನೇ ಆಡ್ತಿಲ್ಲ. ಸೊ ನನಗದು ತಲೆನೋವು ಬಂದು ಸುಮ್ಮನೆ ದುಡ್ಡು ವೇಸ್ಟ್ ಆಯ್ತೇನೋ ಅಂತಂದೇಳಿ ನೋಡಿ ಈಗ ಅಳ್ತಾ ಇದ್ದಾಳೆ ಅವಳು ವಾಕರೆಲ್ಲ ಹಾಕಿದ್ದಕ್ಕೆ. ನಾನು ಹೊರ್ಗಡೆನಾದರೂ ಸುಮ್ಮನೆ ಇರ್ತಾಳೇನೋ ಅಂತ ಇಟ್ಕೊಂಡಿದ್ದೆ. ಬಟ್ ಮಯ್ಯುಗೂ ಕೂಡ ಅವಳು ನನ್ನಿಂದ ಇಳ್ದಿದ ತಕ್ಷಣವೇ ನಮ್ಮ ಮಯ್ಯು ಬಂದು ನನ್ನ ಹತ್ರ ಕೂತಿರ್ತಾನೆ. ಸೊ ಅವ್ನು ಕೂತಿದ್ದಾನೆ ಅಂತಂದೇಳಿ ಅವಳು ಕೂಡ ನನ್ನ ಹತ್ರ ಬರಬೇಕು ಅಂತಂದೇಳಿ ಅಳ್ತಾ ಇರ್ತಾಳೆ. ಒಂಥರ ಜೆಲಸಿ ಇರುತ್ತಲ್ಲ, ಅಣ್ಣ ತಂಗಿ ಅಕ್ಕ ತಮ್ಮ ಯಾರೇ ಆದ್ರೂ ಸಿಬ್ಲಿಂಗ್ಸಲ್ಲಿದ್ದಾಗ ಆ ಥರ ಜೆಲಸಿನೆಸ್ ಇರ್ತದೆ. ಅವನು ಕೂಡ ಅವಳನ್ನು ದಬ್ತಾ ಇದ್ದ, ನೀನು ಬರಬೇಡ, ಬೇಡ ಹೋಗು ಅಂತಂದೇಳಿ. ಅವನು ನನ್ನ ಹತ್ರ ಇದ್ದ ಅಂತೇಳಿ. ಈಗ ಅವಳಿಗೆ ಯಾರಾದರೂ ಎತ್ಕೋಬೇಕು ಅಂತಂದು ಅಂದ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ಅಮ್ಮ ಬಂದರು. ಅಮ್ಮ ಅವಳನ್ನು ಎತ್ಕೊಂಡು ಅವಳು ಯಾರ ಹತ್ರನಾದ್ರೂ ಹೋದರೆ 1 ನಿಮಿಷ ಅದು ಹೆಚ್ಚಿಗೆ ಆಗುತ್ತೆ ಅವ್ರ ಹತ್ರ ಇರೋದು. ಅಷ್ಟೊತ್ತಿಗೆ ನಾನು ನೆನೆಸ್ಕೊಬಿಡ್ತಾಳೆ. ಇಲ್ಲಾಂದರೆ ನಾನು ನೋಡಿದ ತಕ್ಷಣವೇ ನನ್ನ ಕಡೆ ಬಂದುಬಿಡ್ತಾಳೆ. ಅವಳು ಜಾಸ್ತಿ ಹೊತ್ತಿರೋದೇ ಇಲ್ಲ. ಆ್ಯಂಡ್ ನಾನು ಈವ್ನಿಂಗ್ ಅಷ್ಟೊತ್ತಿಗೆ ನಾನು ಒಂದಿಷ್ಟು ಮನೆಗೆ ಅಂತ ಗ್ರೋಸರೀಸ್ನ ತರಿಸಿದ್ದೆ. ಆನ್ಲೈನಲ್ಲಿ ನಾನು ತರಿಸಿದ್ದೆ. ಸೊ ಆನ್ಲೈನಲ್ಲಿ ನಾನು ರಿಲಯನ್ಸ್ ಮಾರ್ಟಿಂದ ನಾನು ಆರ್ಡರ್ ಮಾಡಿದ್ದು. ನಾನು ತುಂಬಾ ಚೆನ್ನಾಗಿ ಬರುತ್ತೆ ಅಫೋರ್ಡಬಲ್ ಪ್ರೈಸ್ಗೆ. ಇಲ್ಲಿ ಶಾಪಲ್ಲಿ ತೊಗೊಳಕ್ಕಿಂತ ನಾನು ಆನ್ಲೈನಲ್ಲೇ ಜಾಸ್ತಿ ನಾನು ತರಿಸೋದು. ಈವನ್ ಪ್ರತಿಯೊಂದು ಹಾಲಿಂದ ಹಿಡಿದು ತರಕಾರಿಯಿಂದ ಹಿಡಿದು ಪ್ರತಿಯೊಂದು ಸಕ್ಕರೆ, ಟೀ ಪುಡಿ, ಅವಲಕ್ಕಿ, ತಿಂಡಿ ಐಟಮ್ಸ್, ಪ್ರತಿಯೊಂದು ಸ್ನ್ಯಾಕ್ಸಿಂದ ಹಿಡಿದು ಗೊತ್ತಲ್ವ ನಿಮಗೆ. ತುಂಬ ಚೆನ್ನಾಗಿ ಗೊತ್ತಿರಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಆಲ್ಮೋಸ್ಟ್ ಈಗಿನ ಜನ್ರೇಷನ್ ಇರೋರಿಗೆ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ನಾನು ಈ ಬೀಟ್ರೋಟ್ ಕೂಡ ನಾನು ಅಲ್ಲೇ ತರಿಸಿದ್ದು. ಆ್ಯಂಡ್ ಕ್ರ್ಯಾಕ್ ಜಾಕ್ ಬಿಸ್ಕೆಟ್ ಆ್ಯಂಡ್ ಸೋಯಾ ಚಂಕ್ಸ್ನ ತರಿಸಿದ್ದೀನಿ. ನಾನು ನೆಕ್ಸ್ಟ್ ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ಈ ಒಂದು ಸೋಯಾ ಚಂಕ್ಸ್ ಪಲಾವ್ ಮಾಡೋಣ ಅಂತಂದು ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸೋಯಾ ಚಂಕ್ಸ್ನ ತರಿಸಿದ್ದೀನಿ. ಆ್ಯಂಡ್ 2 ಬೀಟ್ರೋಟ್ನ ತರಿಸಿದ್ದೀನಿ. ಅಮ್ಮಗೆ ಬೀಟ್ರೋಟ್ ಪ್ಯೂರಿ ಮಾಡಿಕೊಡೋಣ ಅಂತಂದೇಳಿ ಬೀಟ್ರೋಟ್ ತರಿಸಿದ್ದೆ. ಸೊ ಕ್ಯಾರೆಟ್ ಪ್ಯೂರಿನ ನಾನು ಟೇಸ್ಟ್ ಮಾಡಿಸಿದ್ದೀನಿ. ಇನ್ನೂ ಆದರೂ ನಾನು ಬೀಟ್ರೋಟ್ ಪ್ಯೂರಿ ನಾನು ಕೊಟ್ಟೇ ಇಲ್ಲ ಅವಳಿಗೆ. ಸೊ ಅದಕ್ಕೋಸ್ಕರ ನಾನು ತರಿಸಿದ್ದೀನಿ. ಆ್ಯಂಡ್ ಕ್ರ್ಯಾಕ್ ಜಾಕ್ ಬಿಸ್ಕೆಟು ಆ್ಯಂಡ್ ನಮ್ಮ ಮಯ್ಯಿಗೂ ಕೂಡ ಫೇವ್ರೇಟ್, ನಮ್ಮ ಅಮ್ಮಂಗೂ ಕೂಡ ಫೇವ್ರೇಟ್ ಅಂತ
ಒಂದು 100 ಗ್ರಾಮಷ್ಟು ಬಾದಾಮಿನ ತರಿಸಿದ್ದೀನಿ. ಜಾಸ್ತಿ ಇದ್ರಂದರೆ ನನಗೆ ಜಾಸ್ತಿ ಇಷ್ಟ ಬಾದಾಮ್ ಮತ್ತು ಗೋಡಂಬಿ ಡ್ರೈ ಫ್ರೂಟ್ಸ್ ಅಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ನಾನು ಸ್ವಲ್ಪನೇ ತರಿಸಿನಿ. ನಾನು ಜಾಸ್ತಿ ತಿಂದುಬಿಟ್ರೆ ನನಗೆ ಹೀಟ್ ಆಗಿಬಿಡುತ್ತೆ. ಅದಕ್ಕೆ ಜಾಸ್ತಿ ಇದ್ದರೆ ತಿನ್ನಬೇಕು ಅಂತ ಅನಿಸುತ್ತೆ ಅಂತ ನಾನು ಜಾಸ್ತಿ ತರಿಸಿಲ್ಲ, ಸ್ವಲ್ಪನೇ ತರಿಸಿದ್ದೀನಿ. ಆ್ಯಂಡ್ ನನಗೆ ಏನೋ ಸ್ವೀಟ್ ಕಾರ್ನ ತರಿಸಿದ್ದೀನಿ. ನಂಗೆ ಅದಂತೂ ಸಿಕ್ಕಾಪಟ್ಟೆ ಫೇವ್ರೆಟ್. ಆ್ಯಂಡ್ ನಮ್ಮ ಅಮ್ಮಗೆ ಅಂತಂದೇಳಿ ಸೂಜಿ ರವಾನ ತರಿಸಿದ್ದೀನಿ. ಅದರಲ್ಲಿ ಗಂಜಿ ಮಾಡ್ತೀನಿ. ಅಮ್ಮಗೆ ನಾನು ಯಾವ ಥರ ಫುಡ್ನ ಕೊಡ್ತೀನಿ ಅಂತಂದೇಳಿ ನೆಕ್ಸ್ಟ್ ನಾನು ಕಮ್ಮಿಂಗ್ ವ್ಲಾಗ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಆಲ್ ದಿ ಫುಲ್ ಡೇ ಫುಡ್ ರೂಟೀನ್ನ ನಾನು ಒಂದು ವ್ಲಾಗ್ನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಚೆಕ್ ಮಾಡ್ಕೋಬೋದು. ನಿಮಗೇನಾದರೂ ಆದಷ್ಟು ಬೇಗನೆ ತಿಳಿಸಿ ಅಂತಂದರೆ ನನಗೆ ಕಮೆಂಟ್ ಹಾಕಿ. ನಾನು ಖಂಡಿತವಾಗ್ಲೂ ಆದಷ್ಟು ಬೇಗನೆ ಮಾಡ್ತೀನಿ. ಆ್ಯಂಡ್ ಅವಲಕ್ಕಿ ಕೂಡ ತರಿಸಿದೆ. ಅವಳಿಗೆ ಅವಲಕ್ಕಿ ಕೊಡೋಣ, ಅವಲಕ್ಕಿ ಕಿಚಡಿ ಮಾಡಿಕೊಡೋಣ ಅಂತಂದೇಳಿ ನೆಕ್ಸ್ಟ್ ನಾನು ನೈಟ್ ಊಟಕ್ಕೆ ಅವಳಿಗೆ ಅವಲಕ್ಕಿನ ಮಾಡಿಕೊಡೋಣ ಅಂತಂದೇಳಿ ತರಿಸಿದ್ದೆ. ನಾನು ಆ್ಯಕ್ಚುಲಿ ನಾನು ಸಂಜೆನೇ ನಾನು ಆರ್ಡರ್ ಮಾಡಿದ್ದು, ಅವತ್ತೇ ಬಂದುಬಿಟ್ಟಿತ್ತು. ಒಂದು ಹಾಫ್ ಆನ್ ಅವರ್ ಇಲ್ಲ 1 ಅವರಲ್ಲಿ ನಮಗೆ ಡೆಲಿವರಿ ಆಗುತ್ತೆ ನಾವು ಏನೇ ಆರ್ಡರ್ ಮಾಡಿದ್ರು. ಆ್ಯಂಡ್ ಒಂದು ಗರಂ ಮಸಾಲ, ಒಂದಿಷ್ಟು ಸ್ನ್ಯಾಕ್ಸ್ನ ಅಂದರೆ ಟೇಡಿ ಮೇಡಿ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದಕ್ಕೆ ಅದನ್ನು 1-2 ಪ್ಯಾಕೆಟ್ ತರಿಸಿದ್ದೆ. ಸೊ ಎಲ್ಲನೂ ನಾನು ಫಿಲ್ ಮಾಡ್ತಾಯಿದ್ದೆ. ಆ್ಯಂಡ್ ಇನ್ನೊಂದು ಮೇಯ್ನಾಗಿ ಹೇಳ್ಬೇಕಂದ್ರೆ ಅಮ್ಮಗೆ ಸ್ವಲ್ಪ ಸ್ವೀಟ್ ತಿನ್ನಿಸ್ಬೇಕು ಅನಿಸುತ್ತಲ್ಲ. ಈಗ ರಾಗಿ ಮಾಲ್ಟು ಅದೆಲ್ಲ ತಿನ್ನಿಸ್ಬೇಕಾದ್ರೆ ಸಕ್ಕರೆ ಎಲ್ಲ ಹಾಕೋಕ್ಕಾಗಲ್ಲ. ಇವಾಗಲೇ 1 ವರ್ಷದೊಳಗಡೆ ಇರೋ ಮಕ್ಕಳಿಗೆ ಸಕ್ಕರೆ ಕೊಡಬಾರ್ದು ಅಂತ ಹೇಳ್ತಾರಲ್ಲ. ಸೊ ಅದಕ್ಕೆ ನಾನು ಸಕ್ಕರೆ ಕೊಡೋಕ್ಕಾಗಲ್ಲ ಅಂತಂದೇಳಿ ಬೆಲ್ಲದ ಪೌಡರ್ನ ತರಿಸಿದ್ದೆ. ನಾನು ತುಂಬಾ ಚೆನ್ನಾಗಿದೆ. ಅದು ಯಾವ ಬ್ರ್ಯಾಂಡ್ ಅಂತ ನನಗೆ ನೆನಪಾಗ್ತಾಯಿಲ್ಲ. ಸೊ ಯಾವ ಬ್ರ್ಯಾಂಡು ನಾನು ಅವಳದು ಫುಡ್ ರೂಟೀನ್ ಮಾಡಿದಾಗ ನಾನು ತೋರಿಸ್ತೀನಿ. ಅದನ್ನು ಜಾಗರಿ ಪೌಡ್ರನ್ನ ನಾನು ತರಿಸಿದ್ದೀನಿ. ಸೊ ತುಂಬಾ ಚೆನ್ನಾಗಿದೆ. ಅವಳಂತೂ ಅದನ್ನು ಹಾಕಿ ಮಾಲ್ಟ್ ಮಾಡಿ ಕೊಟ್ಟಾಗಿಂದ ನಂಗೆ ತುಂಬಾ ಚೆನ್ನಾಗಿ ತಿಂತಿದ್ದಾಳೆ. ತುಂಬ ಚೆನ್ನಾಗಿದೆ. ಮಕ್ಕಳಿಗೆ ಬೆಲ್ಲ ಕೊಟ್ಟರೆ ಒಳ್ಳೆಯದು, ಏನೂ ಆಗಲ್ಲ. ನಾನು ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಕೇಳ್ಕೊಂಡಿರೋದು ಜಾಗರಿ ಕೊಡ್ಬೋದು. ಆ್ಯಂಡ್ ಅದು ಕೂಡ ತುಂಬಾ ಒಳ್ಳೆಯದು, ಕ್ಯಾಲ್ಶಿಯಮ್ ಬರುತ್ತೆ, ಬೋನ್ ಸ್ಟ್ರಾಂಗ್ ಆಗಲಿಕ್ಕೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತಂದು ಹೇಳಿ. ಸೊ ನಾನು ಮಾಲ್ಟ್ ಜೊತೆಗೆ ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಜಾಗರಿ ಪೌಡ್ರನ್ನ ಆ್ಯಡ್ ಮಾಡ್ತೀನಿ. ಬೆಲ್ಲದ ಪೌಡರ್ನ ಆ್ಯಡ್ ಮಾಡ್ತೀನಿ. ಆ್ಯಂಡ್ ಹಾಲನ್ನು ಕೂಡ ತರಿಸಿದ್ದೆ. ನಮ್ಮ ಮನೆಯವ್ರು ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದರು. ನನಗೆ ಸಂಜೆ ಫುಲ್ಲು ಚಳಿ ಆಗ್ತಾಯಿತ್ತು ಅಂತಂದೇಳಿ, ಕ್ಲೈಮೇಟ್ ತುಂಬಾ ಕೋಲ್ಡ್ ಇತ್ತು ಅಂತಂದೇಳಿ ನಾನು ಹಾಲನ್ನ ತರಿಸಿದ್ದೆ. ಹಾಲನ್ನ ಕುಡಿಯೋಣ ಅಂತಂದೇಳಿ ಹಾಲು ಕೂಡ ಬಂದಿತ್ತು. ಕಾಯಿಸ್ಲಿಕ್ಕಿಟ್ಟು ಅಮ್ಮ ಅಷ್ಟೊತ್ತಿಗೆ ಗೆದ್ಲು ಅಂತಂದೇಳಿ ಮತ್ತೆ ಹೋಗಿ ಅವಳಿಗೆ ಅವಲಕ್ಕಿ ಕಿಚಡಿ ಮಾಡೋಣ ಅಂತಂದೇಳಿ ನಾನೊಂದು ರೆಡಿ ಮಾಡ್ಕೊತಾ ಇದ್ದೀನಿ. ಹಾಫ್ ಬೌಲ್ ಇದು ಮಾಡೋದಕ್ಕೆ ಅವಲಕ್ಕಿನ ತೊಗೊಂಡಿದ್ದೀನಿ. ಆ್ಯಂಡ್ ತೆಳ್ಳಗಿರೋ ಅವಲಕ್ಕಿನ ತೊಗೊಳ್ಳಿ, ದಪ್ಪ ಇರೋ ಅವಲಕ್ಕಿ ಬೇಡ, ಬೇಗನೆ ಡೈಜೆಷನ್ ಆಗೋದಿಲ್ಲ. ಆ್ಯಂಡ್ ಹಾಫ್ ಬೌಲಷ್ಟು ಅವಲಕ್ಕಿಗೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ತೊಳ್ಕೊಳ್ಳಿ. 1-2-3 ಸರಿ ಚೆನ್ನಾಗಿ ತೊಳ್ಕೊಳ್ಳಿ. ಆ್ಯಂಡ್ ತೊಳ್ಕೊಂಡಿದ್ದ ತಕ್ಷಣ ಒಂದು 5 to 10 ಮಿನಿಟ್ಸ್ ಅಷ್ಟೊತ್ತಿಗೆ ಅದನ್ನು ನೆನೆಯಲಿಕ್ಕೆ ಬಿಡಬೇಕು. ಸ್ವಲ್ಪ ಮೆತ್ತಗಾದಮೇಲೆ ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿ ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಹಾಕಿ ಆನಂತರ ನೆನೆಸಿಟ್ಕೊಂಡಿರೋ ನೀರು ಸಮೇತ ಅದನ್ನು ಹಾಕಿ ಅವಲಕ್ಕಿ ಸಮೇತ ನೀರು ಸಮೇತ ಎರಡನ್ನೂ ಹಾಕಿ ನಾನು ನೀಟಾಗಿ ಕುದಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಮೆತ್ತಗೆ ಹಾಕಬೇಕು. ಸ್ವಲ್ಪ ಬೇಕಂದರೆ 1 ಪಿಂಚಷ್ಟು ಸಾಲ್ಟನ್ನ ಹಾಕಿ ಸ್ವಲ್ಪ ರುಚಿಗಷ್ಟೇ, ಇಲ್ಲಾಂದರೆ ಬೆಲ್ಲದ ಪೌಡರ್ನೂ ಹಾಕ್ಬೋದು ನೀವು, ಇಲ್ಲ ಅಂದರೆ ಸಾಲ್ಟ್ನೂ ಕೊಡ್ಬೋದು. ಆ್ಯಂಡ್ ಜಾಸ್ತಿ ಕೊಡಬಾರ್ದು, 1 ಪಿಂಚ್ ಅಷ್ಟೇ. ನಮ್ಮ ಅಮ್ಮಗೂ ಕೂಡ ಸಾಲ್ಟ್ ಇಷ್ಟ ಆಗುತ್ತೆ ಅಂತಂದು ಹೇಳಿ ನಾನು ಸಾಲ್ಟನ್ನ ಹಾಕಿ ಕೊಡ್ತಾಯಿದ್ದೀನಿ. ಅವಳು ಎದ್ಲು ಅಂತಂದೇಳಿ ಅದನ್ನು ಒಂದು 5 ಮಿನಿಟ್ಸ್ ಸ್ವಲ್ಪ ಕಿಚಡಿ ಥರ ಆಗಲಿ ಅಂತಂದೇಳಿ ಸ್ವಲ್ಪ ಅದಕ್ಕೆ ತುಪ್ಪನೂ ಹಾಕ್ಬೋದು. ನಾನು ತುಪ್ಪನ ಹೊಸ ತರಿಸಿದ್ದೆ, ಅದನ್ನು ಓಪನ್ ಮಾಡಲಿಕ್ಕೆ ಆಗಲಿಲ್ಲ ಅಂತಂದು ಹೇಳಿ ಅಮ್ಮ ಎದ್ಲು ಅಂತಂದೇಳಿ ನಾನು ಅದಕ್ಕೆ ಎಣ್ಣೆನೇ ಬೇಗ ಹಾಕಿ ಎಲ್ಲನೂ ಮಾಡಿ ಇಟ್ಕೊಂಡೆ. ಅವಳಿಗೆ ತಿನ್ನಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅವಳು ಬಿಸಿ ತಿನ್ನಲ್ಲಲ್ಲ, ಸೊ ಅದಕ್ಕೆ ಸ್ವಲ್ಪ ಅದಕ್ಕೆ ಆರಿದ ಮೇಲೆ ತುಪ್ಪನ ಹಾಕಬೇಕು. ನಾನು ಜಾಸ್ತಿ ಬಿಸಿ ಇದ್ದಾಗ ಹಾಕಿದರೆ ಅದು ಮೇಲ್ಗಡೆ ಹಂಗೆ ತೇಲಾಡ್ತಿರುತ್ತೆ. ಸೊ ಅದಕ್ಕೆ ಆರಿದ ಮೇಲೆ ನಾನು ಒಂದು ಹಾಫ್ ಸ್ಪೂನಷ್ಟು ನಾನು ತುಪ್ಪನ ಮಿಕ್ಸ್ ಮಾಡ್ತೀನಿ. ಆ್ಯಂಡ್ ಈ ಥರ ಆಗುತ್ತೆ, ಅದು ಕಿಚಡಿ ಥರ ಆಗುತ್ತೆ. ಆ್ಯಂಡ್ ಇಷ್ಟು ನಾನು ಕ್ವಾಂಟಿಟಿನ ನಾನು ಕೊಡೋದು. ಫಸ್ಟ್ ಟೈಮ್ ನಾನು ಅವಲಕ್ಕಿನ ಕೊಟ್ಟಿದ್ದು. ಸೊ ಏನು ಮಾಡ್ತಾಳೇನೋ ಅಂತಂದೇಳಿ ನನಗೆ ಟೆನ್ಷನ್ ಇತ್ತು. ಸೊ ಪರವಾಗಿಲ್ಲ, ತಿಂದಳು. ಆನಂತರ ನಾನು ನೈಟ್ಗೆ ಅಂತಂದೇಳಿ ಮುದ್ದೆನ ಮಾಡಿದ್ದೆ.
ಸೊ ಅಮ್ಮ ಅವರಿಗೆಲ್ಲ ಮುದ್ದೆ ಬೇಕಾಗುತ್ತೆ ಅಂತಂದೇಳಿ ಸೊ 4 ಮುದ್ದೆನ ಫಸ್ಟು ಟೈಮ್ ನಾನು ಮಾಡಿದ್ದು. ಒಂದು 3 ವರ್ಷ ಆದಮೇಲೆ ನಮ್ಮ ಮದುವೆ ಆಗಿ 3 ವರ್ಷ ಆದಮೇಲೆ ನಾನು ಮುದ್ದೆ ಮಾಡೋದನ್ನು ಕಲ್ತಿರೋದು. ನಿಜವಾಗ್ಲೂ ನನಗೆ ತುಂಬಾ ನಗು ಬರ್ತಿರುತ್ತೆ ನಂಗೆ ಮುದ್ದೆ ಮಾಡಬೇಕಾದ್ರೆ. ನನಗೆ ಎಷ್ಟು ಜನ ಹೇಳ್ತಿದ್ರು, ನೀನು ಮುದ್ದೆ ಕಲಿ ಮುದ್ದೆ ಕಲಿ, ಮುದ್ದೆನೇ ಮಾಡೋಕ್ಕೆ ಬರೋದಿಲ್ಲ ಇನ್ನೂ ಆದರೂ ಅಂತ. ಬಟ್ ನಾನು ಏನು ಅಂತಿದ್ದೆ, ನನಗೆ ಟೈಮ್ ಬರುತ್ತೆ ಬಿಡಿ, ಕಲಿಯೋದು ಇದ್ದೇ ಇರುತ್ತೆ ಅಂತಂದೇಳಿ ನಾನು ಅವ್ರಿಗೆಲ್ಲ ಹೇಳ್ತಾ ಇದ್ದೆ. ಆ್ಯಂಡ್ ಫೈನಲಿ ನಾನು ಕಲ್ತಿದ್ದೀನಿ. ಬಟ್ ಡೈಲಿ ನಾನು ನಮ್ಮ ಹಸ್ಬೆಂಡಿಗೆ ನನಗೆ ಅಷ್ಟೇ ಇಬ್ಬರಿಗೂ 2 ಮುದ್ದೆ ಅಷ್ಟೇ ಮಾಡ್ತಿದ್ದೆ. ಫಸ್ಟು ಟೈಮ್ ನಾನು 4 ಮುದ್ದೆನ ಮಾಡೋದು. ಎಷ್ಟೆಷ್ಟು ಹಾಕಬೇಕೋ ಏನೋ ಅಂತಂದೇಳಿ ನಂಗೆ ನಿಜವಾಗ್ಲೂ ಗೊತ್ತಿದ್ದಿಲ್ಲ. ಬಟ್ ಅಂದಾಜು ಮೇಲೆ ನಾನು ಹಾಕಿದ್ದೀನಿ. ಟು ಬಿ ಫ್ರ್ಯಾಂಕ್ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿತ್ತು ಮುದ್ದೆ ಮಾತ್ರ. ಫುಲ್ ಬೆಣ್ಣೆ ಥರ ಬಂದಿತ್ತು. ಚೆನ್ನಾಗಿ ಮುದ್ದೆ ಮಾಡೋ ಟಿಪ್ಸ್ ಏನು ಅಂದರೆ, ಈಗ ನಾವು ಹಿಟ್ಟನ್ನ ಕಲ್ಸ್ಕೊಂಡು ಹಾಕಿರ್ತೀವಲ್ಲ, ನೀರಿಗೆ ಕುದಿಯೋ ಕರನೇ ಹಾಕಬೇಕು. ಆ್ಯಂಡ್ ಒಂದು ಇಂಪಾರ್ಟೆಂಟ್ ಟಿಪ್ ಏನಂದರೆ, ಮುದ್ದೆ ಚೆನ್ನಾಗಿ ಬರಬೇಕು ಅಂತ ಅಂದರೆ ಅದು ಚೆನ್ನಾಗಿ ಕುದಿಬೇಕು. ಅದು ಹಿಟ್ಟು ಹಾಕಿರೋದನ್ನು ಚೆನ್ನಾಗಿ ಕುದಿಸಿದರೆ ಒಂದು 20 to 25 ಮಿನಿಟ್ ಚೆನ್ನಾಗಿ ಕುದ್ರೆ ಮಾತ್ರ ಮುದ್ದೆ ಚೆನ್ನಾಗಿ ಬರೋದು. ನೋಡಿ ಎಷ್ಟು ಚೆನ್ನಾಗಿ ತೆಳ್ಳಗೆ ಬಂದಿದೆ ಅಲ್ವಾ. ನನಗೂ ನನ್ನ ಹಸ್ಬೆಂಡ್ಗೂ ಇದೇ ಥರನೇ ಇರಬೇಕು. ಗಟ್ಟಿ ಇದ್ದರೆ ಮುದ್ದೆ ನಾವು ಒಂದು ಅರ್ಧ ತಿನ್ನೋದು ಹೆಚ್ಚಿಗೆನೇ. ನಾನು ನಿಜವಾಗ್ಲೂ ಈ ಥರ ತೆಳ್ಳಗಿದ್ರೆ ಮುದ್ದೆ ಮಾತ್ರ ನಾನು 2 ಮುದ್ದೆನಾದರೂ ಊಟ ಮಾಡ್ತೀನಿ. ನನ್ನ ಹಸ್ಬೆಂಡು ಅಷ್ಟೇ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ 4 ಮುದ್ದೆನ ಒಂದೇ ಹಾಟ್ ಬಾಕ್ಸಲ್ಲಿ ಆಗಿದ್ದಿಲ್ಲ, ಆದರೂ ನಾನು ಹೆಂಗೋ ಹಾಕಿಬಿಟ್ಟಿದ್ದೀನಿ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿರುತ್ತೆ. ಆ್ಯಂಡ್ ಕಮ್ಮಿಂಗ್ ವಿಡಿಯೋಸ್ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ. ನಾನು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೊಳ್ಳೆ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.